ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನಾವು ಇವತ್ತು ಹೊರಗಡೆ ಹೋಗಿದ್ವಿ. ನೋಡಿ ಟ್ರಾಫಿಕ್ ಹೇಗಿದೆ ಅಂತ ನೋಡಿ, ಎಷ್ಟು ಟ್ರಾಫಿಕ್ ಇದೆ. ತುಂಬ ಗಾಡಿಗಳು ಓಡಾಡುತ್ತೆ. ಈ ರೋಡ್ ಯಾವಾಗಲೂ ಹೀಗೆ ಬ್ಯುಸಿ ಆಗಿರುತ್ತೆ. ಡಿಮಾರ್ಟಲ್ಲಿ ಏನೋ ಶಾಪಿಂಗ್ ಮಾಡಬೇಕಾಗಿತ್ತು, ಮಕ್ಕಳು ಅಲ್ಲಿ ಹೋಗಿದ್ವಿ. ನೋಡಿ ಎದುರುಗಡೆ ಬಿಲ್ಡಿಂಗು ರೂಪ್ ಸಂಗಮ್ ಇದೆ, ಮಲಬಾರ್ ಗೋಲ್ಡ್ ಇದೆ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಶೋರೂಮ್ಗಳೆಲ್ಲ ಓಪನ್ ಆಗಿದ್ದಾವೆ. ಇಲ್ಲಿ ನೋಡಿ ಡಿಮಾರ್ಟ್ ಹೊರಗಡೆ ಇದು ಒಂದು ಪಾಪ್ಕಾರ್ನ್ ಅಂಗಡಿ ಮಾಡಿದ್ದಾರೆ, ಪಾಪ್ಕಾರ್ನ್ ಶಾಪು. ಇವ್ರು ನೋಡಿ ಯಾರಿಗೋ ಕಾಯ್ಕೊಂಡು ಕೂತಿದ್ದಾರೆ. ಅಜ್ಜಿ ಉತ್ತರ ಕರ್ನಾಟಕದವ್ರು ಇರ್ಬೋದು. ಇಲ್ಲಿ ಕಲ್ ಸೀರೆ ಉಟ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಸೀರೆ. ಮಕ್ಕಳನ್ನು ಕಾಯ್ಕೊಂಡು ಕೂತಿದ್ದಾರೆ ಪಾಪ. ಇದು ನೋಡಿ ಪಾಪ್ಕಾರ್ನ್ ಹೇಗೆ ತಯಾರಾಗ್ತಾ ಇದೆ. ಬಿಸಿ ಬಿಸಿ ಪಾಪ್ಕಾರ್ನ್ ನೋಡಿದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಹಾಗಾಗಿ ನಾವು ಪಾಪ್ಕಾರ್ನ್ ತೊಗೊಂಡ್ವಿ. ನಾನು ನನ್ನ ಮೊಮ್ಮಗ ಅಲ್ಲೇ ಕೂತಿದ್ವಿ ಹೊರಗಡೆ. ಬಿಸಿ ಬಿಸಿ ಪಾಪ್ಕಾರ್ನು ಒಂದು ಸ್ಮಾಲ್ ಪ್ಯಾಕೆಟು 15 ರೂಪಾಯಿಗೆ ಒಂದು ಅಂದರು. ಬಟ್ ತುಂಬ ಚೆನ್ನಾಗಿರುತ್ತೆ ಪಾಪ್ಕಾರ್ನು. ಚೀಸ್ ಪಾಪ್ಕಾರ್ನ್ ಅಂತ ಮಾಡ್ತಾರೆ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಅದು ಪಾಪ್ಕಾರ್ನ್ ಆದಮೇಲೆ ಅದು ಈ ಥರ ಕೆಳಗಡೆ ಹಾಕುತ್ತೆ. ಇವನು ನೋಡಿ ಪಾಪ್ಕಾರ್ನ್ ತಿಂತಾಯಿದ್ದಾನೆ. ತುಂಬ ಟೇಸ್ಟಿಯಾಗಿತ್ತು ಚೀಸ್ ಪಾಪ್ಕಾರ್ನು. ಸಾಲ್ಟು, ಚೀಸು, ಸ್ವಲ್ಪ ಖಾರ ಎಲ್ಲ ಮಸಾಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೇನು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನನಗೂ ಅಷ್ಟೇ ತುಂಬ ಇಷ್ಟ ಪಾಪ್ಕಾರ್ನ್ ತಿನ್ನೋಕ್ಕೆ. ಇದು ಚೀಸ್ ಪಾಪ್ಕಾರ್ನ್ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಪ್ಯಾಕೆಟ್ ತೊಗೊಂಡು ತಿಂತಾಯಿದ್ದೆ. ಮೊಮ್ಮಗ ವಿಡಿಯೋ ಮಾಡಿದ್ದಾನೆ. ಈಗ ನನ್ನ ಕ್ಯಾಮ್ರಾಮನ್ ಅವನೇನೆ, ನನ್ನ ಮೊಮ್ಮಗನೇ. ಅವನೇ ಎಲ್ಲ ವೀಡಿಯೋಸ್ ಮಾಡ್ತಾನೆ. ನೋಡಿ ಹೇಗೆ ಪಾಪ್ಕಾರ್ನ್ ತಿಂತಾಯಿದ್ದಾನೆ, ಬಿಡೋ ಇಲ್ಲದೆ ತಿಂತಾಯಿದ್ದಾನೆ. ಡಿಮಾರ್ಟ್ ಒಳಗಡೆ ತುಂಬ ರಶ್ ಇತ್ತು, ಹಾಗಾಗಿ ನಾನು ಒಳಗೆ ಹೋಗಲಿಲ್ಲ, ಆಚೆನೇ ಕೂತ್ಕೊಂಡಿದ್ದೆ. ನಾನು ನನ್ನ ಮೊಮ್ಮಗ ಇಬ್ಬರು ಆಚೆ ಕಾಯ್ಕೊಂಡು ಕೂತಿದ್ವಿ. ಅಲ್ಲಿ ಡಿಮಾರ್ಟ್ ಎದುರುಗಡೆ ಒಂದು ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗಿದ್ವಿ, ಆದರೆ ಬಾಗಿಲು ಕ್ಲೋಸ್ ಆಗಿತ್ತು, ಬಾಗಿಲು ತೆಗ್ದಿರಲಿಲ್ಲ. ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ, ಅಲ್ಲಿ ಪಾರ್ಕ್ ಹೋಗೋಣ ಅಂತ ನಾನು ನನ್ನ ಮೊಮ್ಮಗ ಪಾರ್ಕ್ ಹೋಗ್ತಾಯಿದ್ವಿ. ನೋಡಿ ರನ್ನಿಂಗ್ ರೇಸ್ ಆಡ್ತಾಯಿದ್ದಾರೆ. ವಾಕಿಂಗ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಲೂ ಗ್ರೀನರಿ ಇದೆ. ವಾಕಿಂಗ್ ಪಾತೆ ಬೇರೆ ಮಾಡಿದ್ದಾರೆ. ಹೂವಿನ ಗಿಡಗಳು, ಗ್ರೀನ್ ಗ್ರಾಸು, ದೊಡ್ಡ ದೊಡ್ಡ ಮರಗಳು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ವಾತಾವರಣ ತುಂಬ ಚೆನ್ನಾಗಿ ಅನಿಸುತ್ತೆ. ಒಳ್ಳೆಯ ಗಾಳಿ. ಇವತ್ತು ಮಳೆನೂ ಇರಲಿಲ್ಲ, ಒಂಥರ ವಾತಾವರಣ ಚೆನ್ನಾಗಿತ್ತು, ಸಣ್ಣದಾಗಿ ಬಿಸಿಲಿತ್ತು. ಅಲ್ಲಿ ಜಿಮ್ ಇಕ್ವಿಪ್ಮೆಂಟ್ ಎಲ್ಲ ಹಾಕಿದ್ದಾರೆ. ಅದು ಯಾರು ಬೇಕಾದರೂ ಜಿಮ್ ಮಾಡ್ಬೋದು. ಸಣ್ಣ ಮಕ್ಕಳಿಗೆ ಅಲೋ ಇಲ್ಲ, ಆದರೆ ಈ ಮಕ್ಕಳು ಕೇಳಬೇಕಲ್ಲ, ನಮಗಿಂತ ಮುಂಚೆ ಅವರೇ ಜಿಮ್ ಮಾಡೋದು. ನಾವು ಹೇಳಿದ ಮಾತು ಕೇಳಲ್ಲ. ನೋಡಿ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿದೆ, ಲೈಟಾಗಿ ಎಕ್ಸಸೈಸು. ಅಲ್ಲೆಲ್ಲ ಇಕ್ವಿಪ್ಮೆಂಟ್ಸು ತುಂಬ ಚೆನ್ನಾಗಿ ಹಾಕಿದ್ದಾರೆ, ಜಿಮ್ ಇಕ್ವಿಪ್ಮೆಂಟ್ಸು. ಲೇಡೀಸ್ಗಾಗಲಿ ಜೆಂಟ್ಸಾಗಲಿ ಯಾರಾದರೂ ಮಾಡ್ಬೋದು. ಒಂಥರ ಈ ಪಾರ್ಕಲ್ಲಿ ವಾತಾವರಣ, ಗಾಳಿ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಆ ಗಾಳಿಯಿಂದನೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಾಗೆ ಈ ಥರ ಎಕ್ಸಸೈಸ್ ಮಾಡೋದ್ರಿಂದನೂ ಸ್ವಲ್ಪ ಹೆಲ್ತು ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ ಹುಡುಗರು, ಚಿಕ್ಕ ಮಕ್ಕಳನ್ನ ಆಟೋಲೋಡ್ ಅಂತ ಹೇಳಿದ್ರೆ ಕೇಳಲ್ಲ ಮಕ್ಕಳು. ಇವರೇ ಫಸ್ಟು ಹೋಗಿ ಜಿಮ್ ಮಾಡಬೇಕು. ನನಗೇನು ಮಾಡೋಕ್ಕಾಗಲ್ವ, ನಾನು ಮಾಡ್ತೀನಿ ಅಂತ ಇವರೇ ಟ್ರೈ ಮಾಡ್ತಾಯಿರ್ತಾರೆ. ಹೇಳಿದ ಮಾತು ಕೇಳಲ್ಲ. ಬಿದ್ದರೆ ಕಷ್ಟ, ಏನೋ ಸ್ಲೋ ಆಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋದ ಮೊಮ್ಮಗ. ಸರ್ಕಸ್ ಮಾಡ್ತಾಯಿದ್ದಾನೆ ನೋಡಿ. ಇದೇನೋ ಇದು ಒಂಥರ ಇದು ಪೆಡ್ಲಿಂಗ್ ಮಾಡೋದಿದು. ಈ ಥರ ಕಂಬಿ ಹಿಡ್ಕೊಂಡು ಪೆಡ್ಲಿಂಗ್. ಮೋಸ್ಟ್ಲಿ ಎಲ್ಲ ಪಾರ್ಕ್ಗಳಲ್ಲೂ ಈ ಥರ ಹಾಕಿರ್ತಾರೆ. ಇದು ನೋಡಿ ಗ್ರೀನರಿ ಎಷ್ಟು ಚೆನ್ನಾಗಿ ಗಿಡಗಳು ಬೆಳ್ಕೊಂಡಿದ್ದಾವೆ ಪಾರ್ಕಲ್ಲಿ. ಅಲ್ಲಿ ಸುತ್ತಲೂ ಅಪಾರ್ಟ್ಮೆಂಟ್ಗಳಿದೆ. ಎಷ್ಟು ಕಲರ್ ಎಲ್ಲ ಗಿಡಗಳು ಹಾಕಿದ್ದಾರೆ ನೋಡಿ. ಕೆಲವೊಂದು ಗಿಡಗಳದ್ದು ಎಲೆ ಕೆಂಪುಗಳು, ಕೆಲವೊಂದು ಬೀಟ್ರೂಟ್ ಕಲರು, ಕೆಲವೊಂದು ಗ್ರೀನ್ ಕಲರು,
ಫ್ಲವರ್ಸು, ರೆಡ್ ಫ್ಲವರ್ಸು ಎಲ್ಲ ಥರ ಗಿಡಗಳು ಹಾಕಿದ್ದಾರೆ. ಏನಂದರೆ ಈ ಗಿಡಗಳಿಂದ ನಮಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಈ ಥರ ಪಾರ್ಕಲ್ಲಿ ವಾಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ಹತ್ತಿರದಲ್ಲಿ ಎಲ್ಲೂ ಪಾರ್ಕ್ ಇಲ್ಲ, ಇದು ಸ್ವಲ್ಪ ದೂರ ಆಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಓಡಾಡೋಕ್ಕಾಗಲ್ಲ. ಯಾವಾಗೋ ಒಂದು ಸಲ ಹೋದಾಗ ಈ ಥರ ಒಂದು ಸ್ವಲ್ಪ ವಾತಾವರಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಓಡಾಡಿಕೊಂಡು ಒಂಚೂರು ಟೈಮ್ ಪಾಸ್ ಮಾಡಿಕೊಂಡು ಬರ್ಬೋದು. ಇದು ನೋಡಿ, ಇದು ವಾಕಿಂಗ್ ಪಾತ್. ಇದು ಕೂತ್ಕೊಳ್ಳೋಕ್ಕೆ ಬೇರೆ ಇದೆ, ವಾಕಿಂಗ್ ಮಾಡೋಕ್ಕೆ ಬೇರೆ ಜಾಗ ಇದೆ, ಜಿಮ್ ಮಾಡೋಕ್ಕೆ ಬೇರೆ ಜಾಗ ಇದೆ. ತುಂಬ ವಿಶಾಲವಾದ ಪಾರ್ಕ್ ಇದೆ, ದೊಡ್ಡದಾಗಿದೆ ಪಾರ್ಕು. ನೋಡಿ, ಇದು ರೌಂಡಾಗಿ ವೀಲ್ ಥರ ಇದೆ, ಕೈಯಲ್ಲಿ ಈ ಥರ ತಿರುಗಿಸೋದು. ಈ ಥರ ಮಾಡೋದ್ರಿಂದ, ಇದನ್ನು ಡೈಲಿ ಈ ಥರ ಚಕ್ರನ ತಿರುಗಿಸೋದ್ರಿಂದ ಕೈಗಳಿಗೆಲ್ಲ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ, ಕೈಗಳ ಸ್ವಾಧೀನ ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಬಿಸಿಲು ಬಿದ್ದಿದೆ ಇವತ್ತು, ಇಲ್ಲಾಂದರೆ ಯಾವಾಗಲೂ ಮಳೆನೇ ಹಿಡ್ಕೊಂಡಿರೋದು. ಒಂದು 15 ದಿವಸದಿಂದ ಮಳೆ ಹಿಡ್ಕೊಂಡ್ಬಿಟ್ಟಿತ್ತು. ಇವತ್ತು ಬಿಸಿಲು ಚೆನ್ನಾಗಿದೆ. ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ, ಎಲ್ಲ ಕಲರ್ ಹೂಗಳು, ಕಲರ್ ಎಲೆಗಳೂ ಬೇರೆ ಬೇರೆ ಕಲರ್ ಇದೆ. ಇಲ್ಲಿ ನೋಡಿ, ಬೆಂಚ್ ಹಾಕಿದ್ದಾರೆ ಕೂತ್ಕೊಳ್ಳೋಕ್ಕೆ. ವಾಕಿಂಗ್ ಮಾಡಿ ಸುಸ್ತಾದರೆ ಕೂತ್ಕೋಬೋದು, ಇಲ್ಲ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಕೂತ್ಕೋಬೋದು. ಸಾಯಂಕಾಲ ಜಾಸ್ತಿ ಜನ ಇರ್ತಾರೆ. ಇದು ನಾವು ಹೋಗಿದ್ದಾಗ ಮಧ್ಯಾಹ್ನ ಆಗಿತ್ತು, ಹಾಗಾಗಿ ಜನ ಅಷ್ಟೊಂದು ಇರಲಿಲ್ಲ. ಸಾಯಂಕಾಲ ತುಂಬ ಜನ ಇರ್ತಾರೆ, ಬೆಳಗ್ಗೆ ಮತ್ತು ಸಾಯಂಕಾಲ. ನೋಡಿ, ತೆಂಗಿನ ಮರ ಎಷ್ಟು ಚೆನ್ನಾಗಿ ಬಂದಿದೆ, ತೆಂಗಿನಕಾಯಿ ಎಲ್ಲ ಬಿಟ್ಟಿದೆ ಅದರಲ್ಲಿ. ಲೈಟೆಲ್ಲ ಹಾಕಿದ್ದಾರೆ, ಲೈಟ್ ವ್ಯವಸ್ಥೆ ಎಲ್ಲ ಸೋಲಾರ್ ಲೈಟ್ಗಳದು. ಬಿಸಿಲಲ್ಲೆಲ್ಲ ಸೋಲಾರ್ ಹೀಟಾಗಿ ಸಾಯಂಕಾಲ ಸೋಲಾರ್ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಇದು ಒಂದು ಮಂಟಪ ಥರ ಮಾಡಿದ್ದಾರೆ. ಇದು ಹಿಂಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಅಂತ, ಈ ಥರ ಹಿಂಗೆ ಟ್ವಿಸ್ಟ್ ಮಾಡಿದರೆ ಬೊಜ್ಜು ಕರಗುತ್ತೆ ಅಂತ ದೊಡ್ಡವ್ರು ಮಾಡೋದು. ಇದು ಮಕ್ಕಳು ಆಟ ಆಡ್ತಿದ್ದಾರೆ. ಯಾರೂ ಸೆಕ್ಯೂರಿಟಿ ಇರಲಿಲ್ಲ, ಸೆಕ್ಯೂರಿಟಿ ಇದ್ದಿದ್ರೆ ಓಡಿಸಿರ್ತಿದ್ರು ಮಕ್ಕಳನ್ನ, ಆಡಬಾರ್ದು ಅಂತ. ಯಾರೂ ಇಲ್ಲ ಅಂತ ಇವರೇ ಆಟ ಆಡ್ತಿದ್ದಾರೆ, ಸಣ್ಣ ಮಕ್ಕಳು. ಇಲ್ಲಿ ನೋಡಿ, ಒಂದು ಹೆಂಚಿಂದು ಒಂದು ಇದ್ರ ಥರ ಕಟ್ಟಿದ್ದಾರೆ, ಮಂಟಪ ಥರ ಕೂತ್ಕೊಳ್ಳೋಕ್ಕೆ. ಅಲ್ಲಲ್ಲಿ ಬೆಂಚ್ ಹಾಕಿರ್ತಾರೆ, ಅದರಲ್ಲಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿ, ಇದೊಂದು ಸೀಲಿಂಗು, ಮಂಗಳೂರು ಹೆಂಚಲ್ಲಿ ಮಾಡಿರೋದು ಸೀಲಿಂಗ್. ಇದು ಮಂಟಪದಲ್ಲಿ ಈ ಥರ ಸೀಲಿಂಗ್ ಮಾಡಿದ್ದಾರೆ. ಇದು ನೋಡಿ, ಬೆಂಚಸ್ ಹಾಕಿದ್ದಾರೆ, ಅಲ್ಲಲ್ಲಿ ಸಿಮೆಂಟಿನ ಬೆಂಚ್ಗಳು ಹಾಕಿದ್ದಾರೆ, ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ, ಮಾತಾಡೋಕ್ಕೆ ಎಲ್ಲ ಚೆನ್ನಾಗಿದೆ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಂಥರ ಮನಸ್ಸಿಗೆ ಒಂಥರ ಆರಾಮ ಅನಿಸುತ್ತೆ. ಅಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ ಮನಸ್ಸಿಗೆ. ಮನೇಲಿದ್ದು ಬೋರ್ ಆಗುತ್ತೆ, ಹೊರಗಡೆ ಈ ಥರ ಎಲ್ಲ ಹೋದರೆ ಒಂಥರ ರಿಲ್ಯಾಕ್ಸು. ನೋಡಿ, ಅಲ್ಲಿಂದ ಪಾರ್ಕಿಂದ ಇದು ಡಿ-ಮಾರ್ಟ್ ಕಾಣಿಸುತ್ತೆ, ಡಿ-ಮಾರ್ಟ್ ಬಿಲ್ಡಿಂಗ್ ಎದುರುಗಡೆ. ಮಧ್ಯದಲ್ಲಿ ರೋಡ್ ಇದೆ, ಮೇನ್ ರೋಡ್ ಇದೆ. ಈ ಕಡೆಯಿಂದ ಡಿ-ಮಾರ್ಟು ಕಾಣಿಸುತ್ತೆ ಸ್ವಲ್ಪ ದೂರದಲ್ಲಿ. ಶಾಪಿಂಗ್ ಮುಗಿಸಿ ಎಲ್ಲ ಬಾಯ್ ಹೇಳಿ ಮನೆಗೆ ಬರ್ತಾಯಿದ್ದೀವಿ.